ಅಂತವ್ರದನ್ನ ಪೈಪ್ಲೈನ್ ಅಲ್ಲಿ ಬರೋ ತರ ಮಾಡ್ಬಿಟ್ರೆ ಇದು ಹೊರಗಡೆ ಬರೋದು ಸಮಸ್ಯೆನೇ ನಿಂತೋಗ್ಬಿಡುತ್ತೆ. ಆಯ್ತಾ, ಅದನ್ನ ನಾನು ಸ್ವಲ್ಪ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ KDB ಮತ್ತೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ 3 ಜನ ಜೊತೆಗೆ ಒಂದು ಟೀಮ್ ಮಾಡಿ ಅದು ನಾನು ಪರ್ಸನಲ್ ನಾನೇ ಒಂದೆರಡು ಸರಿ ವಿಸಿಟ್ ಮಾಡಿ ಇಂಡಸ್ಟ್ರಿಯಲ್ಲಿ ವಿಸಿಟ್ ಮಾಡಿ ಮಾಡಿಸ್ತೀನಿ. ಅದು ನನ್ನ ಗಮನದಲ್ಲಿ ಈಗಾಗಲೇ ಇದೆ. ಮೊನ್ನೆ ಒಂದ್ಸರಿ ನಾನು ಮೀಟಿಂಗ್ ಕೂಡ ಶೆಡ್ಯೂಲ್ ಮಾಡಿದ್ದೆ, ಅದು ಆಗಲಿಲ್ಲ ಬಿಕಾಸ್ ಆಫ್ ಈ ಎಲೆಕ್ಷನ್ಸ್ ಇಂದ. ಅಲ್ಲೇ ಹೋಗಿ KDB ಇಂಡಸ್ಟ್ರಿ ಏರಿಯಾದಲ್ಲಿ ಹೋಗ್ಬಿಟ್ಟು ಆ ಇಂಡಸ್ಟ್ರಿ ಯಾರ್ಯಾರು ಎಫ್ಲುಯೆಂಟ್ ಜನರೇಟಿಂಗ್ ಇಂಡಸ್ಟ್ರೀಸ್ ಇರಲ್ಲ ಅವನ್ನೆಲ್ಲ ಒಂದು ಕಡೆ ಕರೆದ್ಬಿಟ್ಟು ಅವ್ರು ವಾರ್ನ್ ಮಾಡೋದು ಮತ್ತು ಈ ಮೆಥಡನ್ನ ಅವ್ರಿಗೆ ಹೇಳೋದು ಅಂತ ನಾನು ಫಿಕ್ಸ್ ಮಾಡಿದ್ದೆ. ಯಾವುದೋ ಒಂದು 15 ದಿವಸದಿಂದ ಒಂದು 4 ಗಂಟೆಗೆ. ಅದು ಆಗಲಿಲ್ಲ, ಅವತ್ತು ಎಲೆಕ್ಷನ್ ಏನೋ ಬಂತು ಅಂತ. ಅದನ್ನು ನಾನು ಪ್ರಯಾರಿಟಿ ಮೇಲೆ ಮಾಡಿದ್ದೇನೆ. ಸೊ ಅದು ಮಾಡಿದಾಗ ಏನಾಗ್ತದೆ, ಎಫ್ಲುಯೆಂಟು ಈ ತ್ಯಾಜ್ಯದಲ್ಲಿ ಮಿಕ್ಸ್ ಆಗೋದು ತಪ್ಪುತ್ತೆ. ಆವಾಗ ಈ ಕೆರೆಗೆ ಓನ್ಲಿ ಇದು ಮಾತ್ರ ಬರ್ತದೆ. ಕೆರೆಗೆ ಅಂದ್ರೆ ಕೆರೆಗೆ ಬರಬಾರ್ದು, ಬಟ್ ನಮ್ಮ STPಗೆ ಅಂದ್ರೆ ಈಗ ಬರೋಂಥದ್ದು ಕಾಲುವೆನಲ್ಲಿ ಅದನ್ನ ಈಸಿಲಿ ಟ್ರೀಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅವಾಗ ಕೆಮಿಕಲ್ ಹೋಗೋದಿಲ್ಲ ನೆಲಕ್ಕೆ. ಅವಾಗ ಓನ್ಲಿ ರೆಗ್ಯುಲರ್ ಡೊಮೆಸ್ಟಿಕ್ ವೇಸ್ಟ್ ಅಂತ ಏನು ಕರಿತೀವಿ ತ್ಯಾಜ್ಯ, ಅದು ಮಾತ್ರ ಬರ್ತದೆ. ಸೊ ಸ್ವಲ್ಪ ಟೈಮ್ ಆಗ್ತದೆ. ಒಂದು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಪೀಡು ತಾವು ಹೇಳಿದಾಗೆ ಒಂಚೂರು ಪೇಸ್ ಪಿಕಪ್ ಆಗಬೇಕು. ಅದನ್ನ ನಾವು ಫಾಲೋ ಅಪ್ ಮಾಡಿ ನಾವು ಮಾಡಿಸ್ತೀವಿ. ಸಮಸ್ಯೆ ನನಗೆ ಗೊತ್ತಿದೆ, ನೀವು ಹೇಳಿ ಸಮಸ್ಯೆ ನಾನು ಯಾವುದೂ ಡಿನೈ ಮಾಡ್ತಾ ಇಲ್ಲ. ಸಮಸ್ಯೆ ಇದೆ, ಆ ಸಮಸ್ಯೆ ಬಗೆಹರಿಸೋಣ. ಅಲ್ಲಲ್ಲ, ಫ್ಯಾಕ್ಟ್ರಿ ಒಳಗೆ ಬೋರ್ಗಳು ಹಾಕ್ಯಂತಾರಲ್ಲ, ಅದನ್ನ ನಿಷೇಧ ಮಾಡಿದ್ರೆ ಅವ್ರೊಳಗೆ ಬಿಡಕ್ಕೆ ಚಾನ್ಸ್ ಇರೋದಿಲ್ಲ. ಇಲ್ಲ, ಅದು ರೆಗ್ಯುಲೇಟ್ ಮಾಡಿಸ್ತೀನಿ. ಈಗ ಗ್ರೌಂಡ್ ವಾಟರ್ ಅಥಾರಿಟಿ ಅಂತ ಇಲ್ಲ, DC ಇರ್ತದೆ. ಅದೊಂದು ಟೀಮ್ ಮಾಡಿ ನಾನು ಅದನ್ನ ನೋಡ್ತೀನಿ. ಪರಿಸರ ಕಂಟ್ರೋಲ್ ನಾವು ಅಲ್ಲಿಂದ ಚೇಂಜ್ ಮಾಡ್ರಿ ಅಂತ ಹೇಳಿ ಅದು ಆಫೀಸ್ ಶಿಫ್ಟ್ ಮಾಡ್ತೀವಿ. ನಾವು ಅರ್ಜಿ ಕೊಟ್ವಿ, ಎಲ್ಲ ಮಾಡಿದ್ವಿ. ಆಫೀಸ್ ಶಿಫ್ಟ್ ಮಾಡಿಸ್ತೀವಿ. ಅದನ್ನ ಸ್ವಲ್ಪ ಬಿಲ್ಡಿಂಗ್ ಏನೋ ಸ್ವಲ್ಪ ಸಮಸ್ಯೆ ಆಯ್ತು. ಇಲ್ಲ ಜಿಲ್ಲಾ ಪಂಚಾಯತ್ ಒಂದು ಹೊಸ ಬಿಲ್ಡಿಂಗ್ ಆಗ್ತಾ ಇದೆ, ಅದೊಂದು ಜಾಗ ನೋಡಿ ಶಿಫ್ಟ್ ಮಾಡಿಸ್ತೀವಿ. ಯಾಕಂದ್ರೆ ಸುಮಾರು ಒಂದು 15-20 ಫ್ಯಾಕ್ಟ್ರಿ ನೀರು ಆಚೆ ಬಿಟ್ಟಿರೋದು ನಾವೇ ಫೋಟೋ ಕಳಿಸಿದೀವಿ. ರಜಾ ಇದೀವಿ, ನಾಳೆ ಬರ್ತೀನಿ 3 ದಿವಸ ಆದ್ರೆ ಬರೋಕೆ ಪೊಲ್ಯೂಷನ್ ಕಂಟ್ರೋಲ್ ಬರೋಕೆ ರಜಾ ಇದ್ದ ಹೆಂಗೆ ಅಂತ ಅವ್ರು ಬರೋಷ್ಟಾಗಿ ಆಧಾರ ಇರೋಲ್ಲ. ಸುಮಾರು 15-20 ಫ್ಯಾಕ್ಟ್ರಿ ನಾವು ವಿಡಿಯೋ ಸಮೇತ ಕೊಟ್ಟಿದ್ದೀವಿ. ಇವಾಗ ನೋಟಿಸ್ ಕೊಟ್ಟಿದ್ದೀವಿ ಅಂತಾರೆ. ಈಗಿನ ಅಧಿಕಾರಿ ಮುಂಚೆ ಅಧಿಕಾರಿಗಳಿಗೆ ಪ್ರತಿಯೊಂದು 170 ಫ್ಯಾಕ್ಟ್ರಿಗೆ ನೋಟಿಸ್ ಕೊಟ್ಟಿದ್ರು. ಇನ್ನು ಮುಂದೆ ಯಾವುದೇ ರೀತಿಯಾದಂತ ನೀರು ಆಚೆ ಬಂದು ಕ್ಲೋಸ್ ಆರ್ಡರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದೊಂದು ನೀವೇ ಜ್ಞಾಪಿಸಿದ್ರಿ. ನಾನು ಒಂದು ತಿಂಗಳಿಂದ 15 ದಿನದಿಂದ ನಾನು ಎಲ್ರಿಗೂ ನನ್ನ ಸಿಗ್ನೇಚರ್ ನಲ್ಲಿ ನೋಟಿಸ್ ಕೊಟ್ಟಿದ್ದೀನಿ. ನೀವು ಅಂದ್ರೆ ತ್ಯಾಜ್ಯವನ್ನು ಹೊರಗಡೆ ಬಿಟ್ಟು ನಿಮ್ಮೆಲ್ಲ ಕೇಸ್ ಬುಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಂಡರ್ ಮೈ ಸಿಗ್ನೇಚರ್ ಐ ಇಶ್ಯೂಡ್ ನೋಟಿಸ್. ಅಂದ್ರೆ ನಾನೇನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮೀಟಿಂಗ್ ಪೋಸ್ಟ್ಪೋನ್ ಆಯ್ತು, ಡಿಲೇ ಆಯ್ತು, ಅಷ್ಟು ಒಂದು ನೋಟಿಸ್ ಹೋಗ್ಲಿ ಅಂತ ಅಂದ್ಬಿಟ್ಟು ಅದು ಕಾಪಿ ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ. ಅಲ್ಲ, ನನ್ನ ಸಿಗ್ನೇಚರ್ನಲ್ಲಿ ಪ್ರತಿ ಇಂಡಸ್ಟ್ರಿಗೂ ನಾನೇ ನೋಟಿಸ್ ಕೊಟ್ಟಿದ್ದೀನಿ ಅದನ್ನ. ಓಕೆ, ಅದ್ರ ಮುಂದುವರೆದ ಭಾಗ ನನಗೆ ಮೀಟಿಂಗ್ ಮಾಡಿ ಅದು ಸ್ವಲ್ಪ ಇಂಟ್ರೆಸ್ಟ್ ಮಾಡಿ ಅದು ಮಾಡ್ತೀನಿ. ಅದು ರೆಗ್ಯುಲೇಟ್ ಮಾಡಲಿಕ್ಕೆ ನಾನು ಕಂಟ್ರೋಲ್ ಮಾಡಲಿಕ್ಕೆ ನನಗೆ ಪವರ್ಸ್ ಇದೆ, ಅದನ್ನ ನಾನು ಮಾಡಿಸ್ತೀನಿ. ಜೊತೆಗೆ KSIDC ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಲ್ಲ, ಅದು ರಾತ್ರಿ ಹೊತ್ತು ಬೇರೆ ಕಡೆ ಎಲ್ಲ ಡಂಪ್ ಮಾಡ್ಬಿಡ್ತಾರೆ ಸರ್. ಏನು ಕೆಮಿಕಲ್ ಪೌಡರ್ಸ್ ಇದಾಗ್ಬೋದು, ನೀರಾಗ್ಬೋದು ಎಲ್ಲ. ಒಟ್ಟು ಕರೆಕ್ಟ್ ಮಾರ್ಷಲ್ಸ್ ಬಿಟ್ಟು ಅದನ್ನು ಕಂಟ್ರೋಲ್ ಮಾಡೋಕೆ ರಾತ್ರಿ ಹೊತ್ತೆಲ್ಲ ಸ್ವಲ್ಪ ನಾನು ನೋಡಬೇಕು, ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಎಲ್ಲ ಬೇರೆ ಬೇರೆ ಥರ ಸಮಸ್ಯೆಗಳೇನಿದೆ ಅದನ್ನ ನಾವು ಆಸ್ ಎ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ನಿಮ್ಮ ಜೊತೆಗಿದ್ದೀವಿ. ನಮ್ಮ ಜವಾಬ್ದಾರಿ ಅಂದ್ರೆ ಇದೇನು ಸಮಸ್ಯೆಗಳು ಎಲ್ರಿಗೂ ಯಾರಿಗೂ ಸಮಸ್ಯೆ ಆಗದೇ ರೀತಿ ನೋಡ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ. ಅದನ್ನ ನಾನು ಈಗಾಗಲೇ ಹೇಳಿದಾಗೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ, ಮುಂದುವರಿಸ್ತೀವಿ. ಅದನ್ನ ನಾವು ಎಲೆಕ್ಷನ್ಗೆ ಲಿಂಕ್ ಮಾಡೋದು ಬೇಡ. ಮೈ ರಿಕ್ವೆಸ್ಟ್ ತಮ್ಗೆಲ್ರಿಗೂ, ಮೈ ಅಪೀಲ್ ಎಲೆಕ್ಷನ್ ಇಲ್ಲ ಬೇಡ 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 ಎಲೆಕ್ಷನ್ಗೆ ದಯವಿಟ್ಟು ಲಿಂಕ್ ಮಾಡಬೇಡಿ. ಈಗ ಎಲೆಕ್ಷನ್ ಒಳಗೆ ಒಂದು ಒಟ್ಟಿಗೆ ಕನ್ಕ್ಲೂಡ್ ಮಾಡೋಣ. ಈಗ ಎಲ್ರಿಗೂ ನಮಸ್ಕಾರ. ಸೊ ನಾನಿಲ್ಲಿ CEO ಜಿಲ್ಲಾ ಪಂಚಾಯತ್ ಇದ್ದೀನಿ. ಬಹಳಷ್ಟು ಜನ ತಾವು ಬಂದಿದ್ದೀರಾ, ನಮ್ಮ ಕಚೇರಿಗೆ ಬಂದು ಮೀಟನ್ನು ಮಾಡಿದ್ದೀರಾ. ಈ ಸಮಸ್ಯೆ ಬಗ್ಗೆ ನಮಗೆ ಅಥವಾ ಜಿಲ್ಲಾಡಳಿತಕ್ಕೆ ಅರಿವಿಲ್ಲ ಅಥವಾ ಸೆನ್ಸಿಟಿವಿಟಿ ಇಲ್ಲ ಅನ್ನೋದು 100% ತಪ್ಪು. ಯಾಕಂದ್ರೆ ನಾವು ಸ್ಮಾಲ್ ಸ್ಟೆಪ್ಸ್ ಇಟ್ಟು ಚಿಕ್ಕ ಪುಟ್ಟ ಹೆಜ್ಜೆಗಳಿಟ್ರು ನಾವು ಸೊಲ್ಯೂಷನ್ ಹತ್ತಿರಕ್ಕೆ ಬಂದಿದ್ದೀವಿ. ಈಗಾಗಲೇ DC ಅವರು ಹೇಳಿದ್ದಾರೆ. ಮತ್ತೆ ಅದರಲ್ಲಿ ಒಂದೇದು ಇವರು ನಿಮ್ಮ ಬೋರ್ ಇದು ಮಾಡ್ತಾ ಇದ್ರು, ಟ್ಯಾಂಕರ್ ಸಪ್ಲೈಗೆ ಬಿಲ್ ಕೊಟ್ಟಿಲ್ಲ ಅಂತಂದು ಅದನ್ನ ನಾವು ಇಮಿಡಿಯೇಟ್ ಕ್ಲಿಯರ್ ಮಾಡಿಸಿದೀವಿ. ಇವರೇ ಬಂದಿದ್ರು. ಒಂದೂವರೆ ವರ್ಷ ಆಯ್ತು. ನೀವು ಕಾಸು ಕೊಡೋಣ ಸ್ವಲ್ಪ ಸೆಲೆಕ್ಟ್ ಮಾಡಿ ಸತ್ತ ಕೊಡೋಣ. ಎರಡನೇದಾಗಿ ಏನಿದೆ ಈ 2 ಪಂಚಾಯತಿ ಹಳ್ಳಿಗಳು ಏನಿದೆ ಅದಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದಾಗ ಇಮಿಡಿಯೇಟ್ DPR ಮಾಡಿಸಿದೀವಿ. ಹೈಯೆಸ್ಟ್ ಅಥಾರಿಟಿ ಯಾರಿದ್ರು ಇಲ್ಲೇ ಬಂದಿದ್ರು, ಅವ್ರ ಗಮನಕ್ಕೆ ನಾವು ಇಮಿಡಿಯೇಟ್ ತಂದ್ವಿ. ನಮ್ಮ 16 ಪಂಚಾಯತಿ 16 ಹಳ್ಳಿಗಳು ಏನಿದೆ 2 ಪಂಚಾಯತಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಗೊತ್ತಾಗಿ ನಾವು DPR ಸಹ ಇಮಿಡಿಯೇಟ್ ಮಾಡಿಸಿ ಡಿಸೆಂಬರ್ ಅಲ್ಲೇ ಕಳಿಸಿದೀವಿ.
ಇವತ್ತು ಬೆಳಿಗ್ಗೆ ಸಹ ನಾನು ನಮ್ಮ ಕಾರ್ಯದರ್ಶಿಗಳ ಜೊತೆ ಮಾತಾಡಿದ್ದೀನಿ. ಇದು 100% ಆಗುತ್ತೆ. ಕಾಡ್ನೂರಿಂದ ಏನಿದೆ ಅಲ್ಲಿ ಬೋರ್ ಹಾಕ್ಬಿಟ್ಟು ನಮ್ಮ 2 ಹಳ್ಳಿಗಳಿಗೆ ಶುದ್ಧ ಕುಡಿಯೋ ನೀರನ್ನ ಕೊಡೋದು 100% ಆಗುತ್ತೆ. ಬಟ್ ಡಿಸಿ ಅವರು ಹೇಳ್ದಂಗೆ 2 ಪಂಚಾಯತಿ, ಹೌದು 2 ಪಂಚಾಯತಿಯ ಹಳ್ಳಿಗಳಿಗೆ 100% ಅದಾಗುತ್ತೆ. ನಾವು DPR ಕಳಿಸಿದೀವಿ. ಬಟ್ ರೇಟ್ ಅಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ. 12 ಕೋಟಿ ಇರೋದು 15 ಕೋಟಿ ಆಗುತ್ತೆ. ಅಲ್ಲ 12 ಕೋಟಿ ಇರೋದು ನಾವು ಮಾಡ್ತೀವಿ. ಅದು ಟೆಕ್ನಿಕಾಲಿಟೀಸ್ ಏನಿದೆ ಅದು ನಮಗ್ ಟೆಕ್ನಿಕಾಲಿಟೀಸ್ ಏನಿದೆ ಯಾರ ಹಂತದಲ್ಲಿ ನಾವು ಅಪ್ರೂವಲ್ಸ್ ತಗೋಬೇಕು ಅದು ನಮಗ್ ಬಿಟ್ಟಿರೋದು. ನಾವು ಈಗ ಪಾಲಿಸೀಸ್ ಏನಿದೆ ಅದ್ರ ಪ್ರಕಾರ ಮಾಡಿ ನಾವು ಅಪ್ರೂವಲ್ ತಗೊಂಡ್ ಬರ್ತೀವಿ. ಅದು 100% ಆಗುತ್ತೆ. ಸರ್ ಹೇಳಿದ್ದಾರೆ ಅದನ್ನ ಆಫ್ಟರ್ ಎಲೆಕ್ಷನ್ಸ್ ವಿ ವಿಲ್ ಪರ್ಸ್ಯೂ ದಿಸ್. ಮೇಡಮ್ ಹಂಗೇನೆ ಈಗ ಅಕಸ್ಮಾತ್ ಮಳೆ ಕೊಯ್ಲು ಪದ್ಧತಿಗೆ ಮಾಡ್ಕೊಂತೀವಿ ಅನ್ನೋರಿಗೆ ಒಂದು 80% ಸರ್ಕಾರದಿಂದ 20% ನಮ್ಮ ಜನರ ಕಡೆಯಿಂದ ಒಂದು ಅದಕ್ಕೆ ಸ್ವಲ್ಪ ಅವಕಾಶ ಮಾಡ್ತೀವಿ. ಸ್ಪೆಷಲ್ ಕೇಸ್ ಅಲ್ಲ ಸರ್ ಕೊಟ್ಟಿಲ್ಲ. ಆಸ್ ಎ ಸ್ಪೆಷಲ್ ಕೇಸ್ ಆಗಿ ಈ 2 ಪಂಚಾಯತಿಗೆ ಪ್ರಯತ್ನ ಪಟ್ಟರೆ ಪುಣ್ಯ ಬರ್ತದೆ. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಎಷ್ಟು ಜನ ಗೊತ್ತಿಲ್ಲ, ದೊಡ್ಡ ಸಾಹುಕಾರ ಮನೆಗೆ ಇವತ್ತು ವರ್ಷ ಪೂರ್ತಿ ಮಳೆ ನೀರು ಕುಡಿತಾರೆ. ವರ್ಷ ಪೂರ್ತಿ ಬಡವ್ರ ಮನೆಗಲ್ಲ, ಸಾಹುಕಾರ ಮನೆಗಳಿಗೆ ವರ್ಷ ಪೂರ್ತಿ ಮಳೆ ನೀರು ಶೇಖರಣೆ ಮಾಡಿ ಕುಡಿತಾರೆ. ಆ ಪುಣ್ಯ ನಿಮ್ಗೆ